ಗೈಸ್ ಪ್ಲೀಸ್ ಸ್ವಲ್ಪ ನನ್ನ ನೋಡಿ. ನನಗೂ ಗೊತ್ತು ಕಂಟೆಂಟ್ ವೀಡಿಯೋಸ್ ಎಷ್ಟೊಂದು ತಂದಿಲ್ಲ ಅಂತ. ಮೂನಿಂದು ಫೋಟೋ ತೆಗಿಯೋಕ್ಕಾಗಲ್ಲ ಅಂದ್ಕೊಂಡೆ ಬಿಕಾಸ್ ಮೋಡ ಇದೆ ಅಂತ. ಬಟ್ ಸನ್ಸೆಟ್ ಏನು ಬ್ಯೂಟಿಫುಲ್ ಆಗಿದೆ. ಕೈಮಾ ಗೊಜ್ಜು ಮಾಡೋಕ್ಕೆ ನಮ್ಮಮ್ಮ ಕುಕ್ಕರಲ್ಲಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಇಲ್ಲಿ ನೋಡಿ ಗೈಸ್ ನಮ್ಮ ಮನೇಲಿ ಖಾರ ಪುಡಿ ಧನ್ಯ ಪುಡಿ ಮಾಡೋಕ್ಕೆ 2 ಇಲ್ಲಿ ಬಿಸಿಲಲ್ಲಿ ಇಟ್ಟಿದ್ದಾರೆ. ಏನು ಅಂದರೆ ಜನ ನನ್ನ ನೋಡ್ತಾ ಇಲ್ಲ, ನನ್ನ ಫ್ಯಾಮಿಲಿ ಬ್ಲಾಗ್ಸ್ನ ಹಾಕೋದೆ ಅಷ್ಟೇ ನೋಡ್ತಾರೆ, ನಾನು ಒಬ್ಳನ್ನೇ ಹಾಕೋದೆ ಯಾರೂ ನೋಡೋಲ್ಲ. ಅದೊಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಜನ ಫ್ಯಾಮಿಲಿ ಕಂಟೆಂಟ್ಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ನನ್ನಲ್ಲಿ. ನಾನು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ಹಿಂಗೆ ಮಾಡಿದೆ ಗೊತ್ತಿಲ್ಲ. ಸೊ ತುಂಬ ಮಂತ್ಸ್ ಆದಮೇಲೆ ವೀಕೆಂಡ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಬ್ಲಾಗ್ಸ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಗೊತ್ತಿಲ್ಲ ಏನಕ್ಕೆ ಅಂತ. ಇನ್ಸ್ಟಾಗ್ರಾಮ್ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ, ಬಟ್ ಬ್ಲಾಗ್ಸ್ ಮರ್ತೋಗ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಸ್ವಲ್ಪ ಸ್ಲೋ ಆಗಿ ಬ್ರೇಕ್ ತೊಗೊಂಡಿರಲಿಲ್ಲ, ಬಟ್ ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ವೀಕೆಂಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸ್ಯಾಟರ್ಡೇ ಇವತ್ತು. ಸ್ಯಾಟರ್ಡೆಯ ಮೇನ್ ಟಾಸ್ಕ್ ಏನು ಗೊತ್ತಾ, ಇವತ್ತು ನನ್ನ ಬಟ್ಟೆ ಗುಡ್ಡೆ ಇಟ್ಟಿದ್ದೀನಿ, ಇದನ್ನೆಲ್ಲ ಮುಚ್ಚಿ ಒಳಗಿಡಬೇಕು. ಒಗ್ದಿರೋ ಬಟ್ಟೆಗಳು ತೊಗೊಂಬಂದು ಕೆಳಗಡೆ ಇಟ್ಟೆ, ಮೇಲ್ಗಡೆ ಇದೆ, ಮೇಲ್ಗಡೆನೇ ಅಲ್ಲೇ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ತೊಗೊಂಬಂದಿದ್ದೀನಿ. ಮೇನ್ ಟಾಸ್ಕ್ ಇದಿದೆ ಇವತ್ತು. ಆ್ಯಂಡ್ ಇವತ್ತು ಬೇರೆ ಏನೇನು ಕೆಲಸ ಇದೆ. ಆ್ಯಂಡ್ ಯಾಕೋ ಕರಗಾಗ್ಬಿಟ್ಟಿದ್ದೀನಿ ಗೈಸ್, ತುಂಬ ಕರಗಾಗ್ಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಮನೇಲೇ ಮಾಡಿಕೊಂಡು ಬನ್ನಿ. ಏನು ಮಾಡ್ತೀನಿ ಅಂತ ನೋಡೋಣ, ನನಗೂ ಗೊತ್ತಿಲ್ಲ. ಸೊ ನೋಡೋಣ ಯಾವುದಾರ ಫೇಸ್ ಪ್ಯಾಕ್ ಮಾಡಿಕೊಂಡು ಫೇಸ್ಗೆ ಹಾಕೊಳ್ಳೋಣ ಬನ್ನಿ ಗೈಸ್. ನನ್ನ ತಂಗಿ ನನ್ನ ವ್ಲಾಗಿಗೇನೋ ಕಂಟೆಂಟ್ ಕೊಡ್ತಾಳಂತೆ, ಏನೋ ಬೆಕ್ಕೇನು ಮಾಡ್ತಿದ್ದೆ ನೋಡಿ ಗೈಸ್. ಬೆಕ್ಕು ಅಯ್ಯೋ, ನನ್ನ ನಕ್ಕಿದ ತಕ್ಷಣ ಓಡೋಯ್ತು. ಇವಳು ಬಾಗ್ಲು ತೆಗ್ದಿದ ತಕ್ಷಣ ಓಡೋಯ್ತು. ನಕ್ಕಿದ್ದಕ್ಕೆ ಹೋಗ್ಯ ಎಲ್ಲ ಓಡೋಯ್ತು. ಎಲ್ಲೋಯ್ತಿದ್ದು. ಅಯ್ಯೋ ಫೋಕಸ್ ಆಗು. ಏಯ್ ಬಡ್ಡತದೆ. ಏಯ್ ತಿರುಗು ನೋಡ್ತಿಲ್ಲ ಗೈಸ್, ಬಡ್ಡತದೆ ಅಂತ ಅಂದನು ನೋಡ್ತೀವಿ. ನೋಡು ಹಿಂಗೆ ಗೈಸ್, ನಮ್ಮ ಮನೆ ಮೇಲ್ಗಡೆ ಎಲ್ಲ ಡೈಲಿ ಹಿಂಗೆ ಓಡಾಡ್ತವೆ. ಸ್ಪೆಷಲಿ ನೈಟ್ ಟೈಮ್ ಅಂತೂ ನನ್ನ ರೂಮ್ ಇಲ್ಲೇ ಇರೋದ್ರಿಂದ ಈ ಶಟರ್ ಮೇಲಿಂದ ಇಲ್ಲಿಗೆ ಜಂಪ್ ಹೊಡಿಯೋದು, ಅಲ್ಲಿಂದ ಇಲ್ಲಿಗೆ ಜಂಪ್ ಹೊಡಿಯೋದು. ನನ್ನ ರೂಮ್ ಕಿಟಕಿ ಇಲ್ಲೇ. ಒಂದೊಂದು ಸತಿ ಡೀಪ್ ಸ್ಲೀಪಲ್ಲಿದ್ದ ಯಾವ ರೇಂಜಿಗೆ ಭಯ ಆಗುತ್ತೆ ಅಂದರೆ ಯಾವುದೋ ಕಳೆದು ಬಂದು ಅಂತ ಅಂದ್ಕೋಬೇಕು, ಆ ರೇಂಜಿಗೆ ಭಯ ಆಗುತ್ತೆ. ಆ್ಯಂಡ್ ನಮ್ಮ ಮನೆ ಮಲ್ಲಿಗೆ ಹೂವು ನೋಡಿ ಗೈಸ್, ಮೇಲ್ಗಡೆಯಿಂದ ಹೀಗೆ ಗೈಸ್. ಇದನ್ನೆಲ್ಲ ನನ್ನ ತಂಗಿ ಕಿತ್ಬಿಟ್ಟು ಸಂಜೆ ಹೊತ್ತು ಹೂವು ಪೋಣಿಸ್ತಾಳೆ ದೇವ್ರ ಗಿಡಕ್ಕೆ. ಬಟ್ ದಿಸ್ ಸ್ಮೆಲ್ ಇಸ್ ರಿಯಲಿ ಗುಡ್ ಗೈಸ್. ಓಕೆ ಗೈಸ್, ನನ್ನ ಫೇಸ್ ಪ್ಯಾಕ್ ಇಸ್ ಕಾಫಿ ಪುಡಿ, ಹನಿ ಆ್ಯಂಡ್ ಲೆಮನ್ ಜ್ಯೂಸ್ ಅಂದರೆ ಏನೋ ಒಂದು 5-6 ಹನಿ. ಫೋನ್ ಚಾರ್ಜಿಗೆ ಇಟ್ಟಿದ್ದೀನಿ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ, ಚಾರ್ಜ್ ಇಲ್ಲ. ಇದನ್ನ ಹಚ್ಕೊಂಡು ಸಿಗೋಣ ಬನ್ನಿ. ಸೊ ಗೈಸ್, ನನ್ನ ಮುಖ ಹಿಂಗಿದೆ. ಸೊ ನಾವು ಲೆಟ್ಸ್ ಕ್ಲೀನ್ ದಿಸ್ ಗೈಸ್. ಚಿಟಿಕೆ ಹೊಡಿದೆ, ಹೆಂಗೆ ಚಿಟಿಕೆ ಹೊಡೆದ್ರೆ ಕ್ಲೀನ್ ಗೈಸ್, ಕ್ಲೀನ್ ಆಯಿತು. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಹಿಂಗಂದರೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಿಂತಿರ್ತೀನಿ. ಸೊ 1 2 3 ಗೈಸ್, ಸ್ನಾನ ಮಾಡ್ಕೊಂಬಂದು ನನ್ನ ತಲೆ ಎಣ್ಣೆಣ್ಣೆ ಆಗಿದೆ. ತಲೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ನಾಳೆ ಹೆಂಗಿದು ಭಾನುವಾರ, ನಾಳೆ ಮಾಡ್ಕೊಳ್ಳೋಂಥ ಸುಮ್ಮನೆ ಫುಲ್ ಎಣ್ಣೆಣ್ಣೆ ಆಗೋಗ್ಬಿಡೆ. ತಲೆಯೆಲ್ಲ ಕಡಿತಿದೆ ಗೈಸ್, ಕಡಿತಿದೆ. ಓಕೆ ಗೈಸ್, ನಾನು ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಮಧ್ಯಾಹ್ನ ಊಟನೂ ಕೂಡ ಹೊಟ್ಟೆ ಸಿದ್ದು ಅಂತ ಬೇಗ ಮಾಡಿ ಹೆಂಗೆ ನಿದ್ದೆ ಹೊಡೆದಿದ್ದೀನಿ, ಸಖತ್ತಾಗಿ ನಿದ್ದೆ ಹೊಡೆದಿದ್ದೀನಿ. ಆ್ಯಂಡ್ ನಾವು ಟೀ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ನಾನು ನನ್ನ ತಂಗಿ ಏನೋ ಟ್ರೆಂಡ್ಸ್ಕೋಬೇಕಂತೆ ಶಾಪಿಂಗ್ ಮಾಡೋಕ್ಕೆ, ಮೋಡ ಆಗಿರೋ ಆಚೆ. ಸೊ ಹೋಗ್ತೀವ ಏನು ಅಂತ ಗೈಸ್. ಬಿಸಿ ಕಡಕ್ ಚಾಯ್ ಆ್ಯಂಡ್ ಮಳೆ ಗೈಸ್. ಮಳೆ ಸ್ಟಾರ್ಟ್ ಆಗಿದೆ. ಆಮೇಲೆ ಅನಿತಾನೇ ಇಲ್ಲ ನೀಡಿದೆ. ಬಿಸಿ ಕಡಕ್ ಚಾಯ್, ಮಳೆ. ಹೊರಗಡೆ ಹೋಗ್ಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಜೋರಾಯ್ತು ಮಳೆ.
ಗೈಸ್ ಮಳೆ ಬಂದಿತ್ತು, ಇವಾಗ ಹೆಂಗೆ ಬಿಸಿಲಿದೆ. ಆಚೆ ತೋರಿಸ್ತೀನಿ ಬನ್ನಿ ಗೈಸ್, ಎಷ್ಟು ಚೆನ್ನಾಗಿ ಬಿಸಿಲು ಹೊಡಿತಿದೆ ನನ್ನ ಮಕ್ಕಕ್ಕೆ. ಗೈಸ್ ನೋಡಿ ಗೈಸ್ ಹೆಂಗೆ ಬಿಸಿಲು ಬಂದಿದೆ ಇವಾಗ. ಲೈಕ್ ಅರ್ಧ ಗಂಟೆ ಮುಂಚೆ ಮಳೆ ಬಂತು, ಇವಾಗ ಬಿಸಿಲು. ನಾನಿವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ಟ್ರೆಂಡ್ಸ್ಗೆ ಹೋಗಬೇಕು. ಅಷ್ಟರಲ್ಲಿ ಜೋಸ್ನ ರೆಡಿ ಆಗ್ತಾಳೆ ಹೋಗೋಕ್ಕೆ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ ಟು ಟೆಂಪಲ್. ಲೆಟ್ಸ್ ಗೋ ಶಾಪಿಂಗ್. ನನ್ನ ತಂಗಿಗೆ ದೇವಸ್ಥಾನದಿಂದ ಬರೋಷ್ಟು ರೆಡಿಯಾಗಿರೋ ಅಂದರೆ ರೆಡಿಯಾಗಿರಲಿಲ್ಲ. ನಾನು ಮತ್ತೆ ಬಂದು ದೀಪ ಎಲ್ಲ ಹಚ್ಚಿ ರೆಡಿಯಾಗಿ ಇವಾಗ ಗೋಯಿಂಗ್. ಬಿಸಿಲಿತ್ತು, ಈಗ ಮತ್ತೆ ಮಳೆ ಮೋಡ ಆಗಿದೆ. ಏನಾಗುತ್ತೆ ಗೊತ್ತಿಲ್ಲ. ನೋಡಿ ಗೈಸ್ ಮೋಡ ಹೆಂಗಾಗಿದೆ. ಆವಾಗಲೇ ಬಿಸಿಲು ಬರ್ತಿತ್ತು ಇಲ್ಲಿಂದ, ಈಗ ಹಂಗೆ ಮೋಡ ಆಗಿದೆ ಫುಲ್. ಓಕೆ ಗೈಸ್, ಶಾಪಿಂಗ್ ಮುಗಿಸ್ಕೊಂಬಂದು ಮನೆಗೆ ಬಂದು ಇವಾಗ ಪಿಜ್ಜಾ ತಿನ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಪಾರ್ಸಲ್ ತರೋಕ್ಕೆ ಹೋಗ್ತಾ ಇದ್ದೀನಿ ಕೌಸ್ತುಭಾಗೆ. ನನಗೆ ನಮ್ಮ ಅಮ್ಮಂಗೆ ಇಬ್ಬರಿಗೆ ತುಂಬ ತಿಂಗಳಾಯಿತು ಪಿಜ್ಜಾ ತಿಂದು. ಸೊ ಬನ್ನಿ ಹೋಗಿ ಪಾರ್ಸಲ್ ತಗೊಂಡು ಬರೋಣ. Hey guys, good morning from this messy mirror. ಸೊ ಏನಾಯಿತು ಅಂತ ಅಂದರೆ, ನಿನ್ನೆ ಬಂದು ಪಿಜ್ಜಾ ತಿಂದು ಏನು ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ತೀನಿ ಗೈಸ್. ವ್ಲಾಗ್ ಮಾಡ್ತಿರೋದೇ ಮರ್ತೋಗ್ತೀನಿ. ಆ್ಯಂಡ್ ಏನು ಅಂದರೆ ಜನ ನನ್ನ ನೋಡ್ತಾ ಇಲ್ಲ. ನನ್ನ ಫ್ಯಾಮಿಲಿ ವ್ಲಾಗ್ಸ್ನ ಹಾಕೋದೆ ಅಷ್ಟೇ ನೋಡ್ತಾರೆ, ನಾನು ಒಬ್ಳನ್ನೇ ಹಾಕೋದೆ ಯಾರೂ ನೋಡೋಲ್ಲ. ಅದೊಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಜನ ಫ್ಯಾಮಿಲಿ ಕಂಟೆಂಟ್ಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ನನ್ನಲ್ಲಿ. ನಾನು ಒಬ್ಳದ್ದು ಹಾಕೋದೆ ಜಾಸ್ತಿ ನೋಡ್ತಾನೆ ಇಲ್ಲ. ಅದಕ್ಕೋಸ್ಕರ ಜಾಸ್ತಿ ವ್ಲಾಗ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಬಟ್ ಇವಾಗ ಕನ್ಸಿಸ್ಟೆನ್ಸಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ಸಲ್ಲಿ ಹಾಕೊಂಡು ಹೋಗೋಣ, ಪರವಾಗಿಲ್ಲ ಎಷ್ಟು ವ್ಯೂಸ್ ಎಲ್ಲ ಬರಲಿ, ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ಪ್ರತಿ ವೀಕ್ ಅವಾಗ ವೀಕೆಂಡ್ ವ್ಲಾಗ್ ಅಂತ ಮಾಡ್ತಾಯಿದ್ದೆ. ಸೊ ಐ ವಿಲ್ ಕಂಟಿನ್ಯೂ ದಟ್. ಆ್ಯಂಡ್ ಇವಾಗ ಬೆಳಗ್ಗೆ ಆಗಿ ನಾನು ಆಗಲೇ ಟೀ ಕುಡಿದು ವರ್ಕೌಟ್ ಮಾಡೋಕ್ಕೆ ಬಂದೆ. ವರ್ಕೌಟ್ ಆಯಿತು. ಇವಾಗ ಕೆಳಗಡೆ ಹೋಗಿ ತಿಂಡಿ ತಿನ್ನೋಣ. ಆ್ಯಂಡ್ ಇವತ್ತು ನಾನು ಕೈಮಾ ಗೊಜ್ಜು ರೆಸಿಪಿ ತೋರಿಸ್ತೀನಿ. ನಮ್ಮಮ್ಮ ಮಾಡ್ತಾರೆ, ನಂಗೆ ಸಖತ್ ಇಷ್ಟ. ರೊಟ್ಟಿಗೆ ಚೆನ್ನಾಗಿರುತ್ತೆ. ಇವತ್ತು ಬೆಳಗ್ಗೆ ರೊಟ್ಟಿನೇ ಮಾಡಿದ್ದಾರೆ, ಬಟ್ ಅದಕ್ಕೆ ಕುಂಬಳಕಾಯಿ ಪಲ್ಯ ಇದೆ. ಮಧ್ಯಾಹ್ನಕ್ಕೆ ಕೈಮಾ ಗೊಜ್ಜು. ಸೊ ಅದು ರೆಸಿಪಿ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಗೈಸ್ ನೋಡಿ, ಇಲ್ಲೇ ಟ್ಯಾನ್ ಆಗಿದ್ದೀನಿ ಅಂತ ಗೊತ್ತಾಯ್ತಾ. ಈ ಕಲರ್ಗೂ ಐ ಡೋಂಟ್ ನೋ. ಸಡನ್ನಾಗಿ ಈಗ 1 ವೀಕಿಂದ ಏನಕ್ಕೆ ಹಿಂಗೆ ಕಲರ್ ಚೇಂಜ್ ಆದೆ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಫೇಶಿಯಲ್ ಮಾಡಿಸ್ಬೇಕಾಗುತ್ತೆ. ಬಟ್ ನಿನ್ನೆ ಕಾಫಿದು ಎಲ್ಲ ಹಾಕೊಂಡು ಕೆಂಪು ಕಾಡ್ತಿದ್ದೀನಿ. ಯಾಕೋ ವರ್ಕೌಟ್ ಮಾಡಿ ಅನಿಸಿದೆ, ಬಟ್ ಏನೋ ಗೊತ್ತಿಲ್ಲ, ಟ್ಯಾನ್ ಆಗಿದ್ದೀನಿ. ಐ ಡೋಂಟ್ ನೋ ಹೌ ಸಡನ್ಲಿ ಕೈನೂ ಎಲ್ಲ ಟ್ಯಾನ್ ಆಗಿಬಿಡಿದೆ. ಏನಾರ ಮಾಡಬೇಕು ಗೈಸ್, ಏನಾರ ಮಾಡಬೇಕು ನನ್ನ ಮುಖಕ್ಕೆ. ಇಲ್ಲಿ ನೋಡಿ ಗೈಸ್, ನಮ್ಮ ಮನೇಲಿ ಖಾರ ಪುಡಿ ಧನ್ಯ ಪುಡಿ ಮಾಡೋಕ್ಕೆ 2 ಇಲ್ಲಿ ಬಿಸಿಲಲ್ಲಿ ಇಟ್ಟಿದ್ದಾರೆ. ಒಂದು 3 ದಿವಸದಿಂದ ಇದೆ. ಇವತ್ತು ಒಂಚೂರು ಬಿಸಿಲು ಸಾಕಾಗಿದೆ. ಆ್ಯಕ್ಚುಲಿ ಬಂದಿದೆ. ಮೊನ್ನೆ ಎಲ್ಲ ಮೋಡ ಬರೋದು
ಹೋಗೋದು. ಮಳೆ ಬಂದಿದೆ 2-3 ದಿವಸದಿಂದ. ನಿನ್ನೆ ಇವತ್ತು ಆ್ಯಕ್ಚುಲಿ ಚಂದ್ರಗ್ರಹಣ, ಜೊತೆಗೆ ಫುಲ್ ಮೂನ್ ಇದೆ, ರೆಡ್ ಕಲರ್ ಬರುತ್ತೆ. ನಿನ್ನೆ ಫೋಟೋ ತೆಗೋಣ ಅಂತ ಅಂದ್ಕೊಂಡೆ, ನಿನ್ನೆ ಅಷ್ಟೊಂದು ಕಾಣಿಸಿಲ್ಲ, ಬಟ್ ಮೋಡನೂ ಆಗುತ್ತೆ ಇವತ್ತು. ಆ್ಯಕ್ಚುಲಿ ಹೋಪ್ಫುಲಿ ಇವತ್ತು ಸ್ಕೈ ಕ್ಲಿಯರ್ ಆಗ್ತಾ ಇದೆ. ನನಗೆ ರೆಡ್ ಮೂನ್ದು ಫೋಟೋ ಪ್ರತಿ ವರ್ಷ ಮಿಸ್ ಮಾಡೋದು ತೆಗಿತಿದ್ದೆ. ಸೊ ಈ ವರ್ಷ ತೆಗಿಬೇಕು ಅಂತ. ಜೊತೆಗೆ ನನ್ನ ಕ್ಯಾಮ್ರಾ ಹಾಳಾಗಿ ಹೋಗ್ಬಿಟ್ಟಿದೆ. ನೋಡೋಣ ಎಷ್ಟು ಕ್ಲಿಯರಾಗಿ ಬರುತ್ತೆ ಅಂತಂದರೆ, ಸ್ವಲ್ಪ ಧೂಳಾಗ್ಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡಿಸ್ಬೇಕು ನನ್ನ ಕ್ಯಾಮ್ರಾನ. ಸೊ ನೋಡೋಣ ಇವತ್ತು ಫೋಟೋ ತೆಗಿಯೋಕ್ಕಾಗುತ್ತಾ ಅಂತ. ಮುಂದೆ ಗೈಸ್, ಕೈಮಾ ಗೊಜ್ಜು ಮಾಡೋಕ್ಕೆ ನಮ್ಮಮ್ಮ ಕುಕ್ಕರಲ್ಲಿ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕೊಂಡಿದೆ. ಶುಂಠಿ ಬೆಳ್ಳುಳ್ಳಿನ ಕುಡ್ಕೊಂಡಿದೆ, ಪೇಸ್ಟ್ ಹಾಕಿಲ್ಲ. ಸೊ ಇಷ್ಟ ಹಾಕಿದೆ. ಇದಾದ್ಮೇಲೆ ಏನೇನು ಹಾಕ್ತೀಯಾ ಹೇಳು. ಫಸ್ಟ್ ಇದೆಲ್ಲ ಇದಾಗಲಿ, ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಪೇಸ್ಟ್ ಹಾಕಿದ್ಮೇಲೆ ಕೈಮಾ ಹಾಕಿ ಕೈಮಾ ಇಲ್ಲಿದೆ. ಖಾರ ಪುಡಿ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಉಪ್ಪು ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸಿ ಗೊಜ್ಜು ಮಾಡ್ಬೋದು ಅಷ್ಟೇ. ಇದಕ್ಕೆ ಹಾಕ್ಬೇಕಾಗಿರೋದು ಧನಿಯಾ ಪುಡಿ, ಖಾರ ಪುಡಿ ಅಷ್ಟೇ. ಕೈಮಾ ಹಾಕಿ ಎಂಥದ್ದು ಇಲ್ಲಿಗೆ ನೀರು ಬಿಡ್ಕೊಳ್ಳೋ ತನಕ ವೆಯ್ಟ್ ಮಾಡಿ, ಇವೆರಡು ಹಾಕಿ ಆಮೇಲೆ ಇದನ್ನು ಹಾಕಬೇಕು ಅಷ್ಟೇ ತಾನೇ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು 3 ವಿಷಲ್ ಕೂಗ್ಕೊಂಡ್ರೆ ಕೈಮಾ ಗೋಜ್ಜು ರೆಡಿ. ಇದು ನನಗೆ ಮಾಡೋಕ್ಕೆ ಬರಲ್ವಾ? ನಿಂಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಿಂಗೆ ಅದಾಗ ಗೊತ್ತಿಲ್ಲ ಅಷ್ಟೇ. ಅಯ್ಯೋ, ನನ್ನ ಕ್ಯಾಮ್ರಾ ಇದಾಯಿತು. ಗೈಸ್, ಕೈಮಾ ಗೊಜ್ಜು ರೆಡಿ ಆಗಿದೆ ಗೈಸ್. ನಾನು ಇಲ್ಲಿ ರೊಟ್ಟಿ ಬೇಯಿಸ್ಕೊತಿದ್ದೀನಿ, ಇಲ್ಲಿ ಚಪಾತಿನೂ ಮಾಡಿದ್ದಾರೆ. ಸೊ ದಿಸ್ ಕೈಮಾ ಗೊಜ್ಜು ಲುಕ್ಸ್ ಲೈಕ್. ತುಂಬ ವರ್ಷ ಆಗೋಗ್ಬಿಟ್ಟಿತ್ತು ಕೈಮಾ ಗೊಜ್ಜು ತಿಂದು. ಫೈನಲಿ ಈಟಿಂಗ್. ಐ ಥಿಂಕ್ ನಮ್ಮಮ್ಮ ಖಾರ ಕಡಿಮೆ ಹಾಕ್ಬಿಟ್ಟಿದೆ ಕೈಮಾ ಗೊಜ್ಜಿಗೆ. ಗೈಸ್, ಮಳೆ ಬರ್ತಿತ್ತು, ಮೂನಿಂದು ಫೋಟೋ ತೆಗಿಯೋಕ್ಕಾಗಲ್ಲ ಅಂದ್ಕೊಂಡೆ ಬಿಕಾಸ್ ಮೋಡ ಇದೆ ಅಂತ. ಬಟ್ ಸನ್ಸೆಟ್ ಏನು ಬ್ಯೂಟಿಫುಲ್ ಆಗಿದೆ, ಸ್ಕೈ ಏನು ಚೆನ್ನಾಗಿದೆ, ಸನ್ಸೆಟ್ ಏನು ಬ್ಯೂಟಿಫುಲ್ ಆಗ್ತಾಯಿದೆ. ಇಲ್ಲೆಲ್ಲ ಪರ್ಪಲ್ ಇದೆ, ಬಟ್ ಕ್ಯಾಮ್ರಾದಾಗ ಕಾಣ್ತಿಲ್ಲ. ಬಟ್ ಇಟ್ಸ್ ಸೋ ಬ್ಯೂಟಿಫುಲ್. ಓ ಮೈ ಗಾಡ್. ಆ್ಯಂಡ್ ಗೈಸ್, ಇಲ್ಲಿ ಸನ್ಸೆಟ್ ಆಗ್ತಾ ಇದ್ದೇವೆ. ಮಳೆ ಬೇರೆ ಬಂದಿತ್ತಲ್ಲ, ಇಲ್ಲಿ ರೈನ್ಬೋ. ಐ ಮೀನ್ ಯು ಕಾಂಟ್ ಸಿ, ಐ ಥಿಂಕ್ ಇಲ್ಲಿ ಸಣ್ಣದಾಗಿ ರೈನ್ಬೋ ಆಗ್ತಾ ಇದೆ. ಅಯ್ಯೋ, ಹೊಂಟೋಯ್ತಾ? ಇಲ್ಲ, ಇದೆ ಇದು. ಆ್ಯಂಡ್ ಸ್ಕೈ ಸೋ ಬ್ಯೂಟಿಫುಲ್. ಸಕ್ಕತ್ತಾಗಿದೆ ಮಾತ್ರ. ಐ ಮೀನ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿದೆ. ಐ ಮೀನ್ ಐ ಕ್ಯಾಪ್ಚರ್ ದಟ್ ಬ್ಯೂಟಿಫುಲ್ ಬರ್ಡ್. ಓಕೆ ಗೈಸ್, ಇದು ನೆಕ್ಸ್ಟ್ ಮಾರ್ನಿಂಗ್ ಮಂಡೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಇಲ್ಲಿ ನನ್ನ ವ್ಲಾಗ್ಗೆ ಹಾಕ್ಬಿಟ್ಟು ಸಣ್ಣ ಇದ್ದೆ ಗೈಸ್. ನಾನು ಒಂದು ವರ್ಷದಿಂದ ಸಣ್ಣ ಇದ್ದೆ, ದಪ್ಪ ಆಗಿದ್ದೀನಿ. ಅದಕ್ಕೆ ವರ್ಕೌಟ್ ಮಾಡ್ತಿದ್ದೆ, ಈಗ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಗಾಯ್ಸ್, ಪ್ಲೀಸ್ ಸ್ವಲ್ಪ ನನ್ನ ನೋಡಿ. ನನಗೂ ಗೊತ್ತು ಕಂಟೆಂಟ್ ವೀಡಿಯೋಸ್ ಎಷ್ಟೊಂದು ತಂದಿಲ್ಲ ಅಂತ. ಐ ವಿಲ್ ಟ್ರೈ ಟು ಡೂ as much I can ಏನಾರ ಕಂಟೆಂಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಬ್ರೈನ್ ಸ್ಟೋಮ್ ಮಾಡಿ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.